ರಕ್ಷಿತ್ ಶೆಟ್ಟಿ ಸರ್ ಒಂದ್ಸಲ ಹೇಳಿದ್ರು Shetty Lunchom, yeah. So the chicken ghee roast was actually invented there. You will not get anywhere in the world. ಶೆಟ್ಟಿ ಲಂಚ್ ಹೋಟ್ಲಿಗೆ ಬಂದ್ಬಿಟ್ಟು ಚಿಕನ್ ಗೀ ರೋಸ್ಟ್ನ ಟೇಸ್ಟ್ ಮಾಡಿ ಅಂತ. ಅದಕ್ಕೆ ಇವತ್ತು ಚಿಕನ್ ಗೀ ರೋಸ್ಟ್ನ ಟ್ರೈ ಮಾಡೋಕ್ಕೆ ಶೆಟ್ಟಿ ಲಂಚ್ ಹೋಟ್ಲಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಗೈಸ್ ನೋಡ್ರಿ, ಫೈನಲ್ ಆಗಿ ಬಂದಿದ್ದೀವಿ ಶೆಟ್ಟಿ ಲಂಚ್ ಹೋಮ್ಗೆ. ಈ ಥರ ಕಾಣುತ್ತೆ, ಒಂದು ಚಿಕ್ಕ ಹೋಟ್ಲು, ಚೆನ್ನಾಗಿ ಫೆಸಿಲಿಟಿ ಎಲ್ಲ ಕೊಟ್ಟವ್ರೆ. ರೈಟ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರ ಗೈಸ್, ಎಲ್ಲ ದುಬಾರಿ ರೈಟು. ನಿಮಗೆ ಹತ್ತತ್ರ ಚಿಕನ್ ಗೀ ರೋಸ್ಟು ಫೇಮಸ್ ಆಗಿಬಿಟ್ಟು 700 ರೂಪಾಯಿ ಗೀ ರೋಸ್ಟು, ಮಟನ್ನು ಎಲ್ಲ ಸಿಗುತ್ತೆ ಇಲ್ಲಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಒಟ್ಟಿನಲ್ಲಿ. ನೋಡೋಣ ನಾವು ಯಾವುದೇ ಬರುತ್ತೆ ಟ್ರೈ ಮಾಡಿ ನೋಡೋದು. ಇವಾಗ ಈರುಳ್ಳಿ ಮತ್ತು ಪ್ಲೇಟ್ ಕೊಟ್ಟವ್ರೆ ನೋಡಿರಿ. ಫೈನಲ್ ಆಗಿ ನಮ್ಮ ಫೇಮಸ್ಸು ಗೀ ರೋಸ್ಟ್ ಬಂದೈತೆ. ವೆಂಕಟೇಶ ಸರ್ವ್ ಮಾಡ್ತಾವನೆಲ್ಲ. ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವರೇ ಪಾಪ. ಜಾಸ್ತಿ ಹಾಕಿದ್ದಾರೆ ಗೈಸ್, ಮೂಗಿ ಹೊಡಿತೈತೆ ವಾಸನೆ. ತುಪ್ಪ ಜಾಸ್ತಿ ಹಾಕೋರಂತೆ, ಮೂಗಿ ಹೊಡಿತೈತಂತೆ ವಾಸನೆ. ಕುಡಿಲಿ. ಇಬ್ಬರೇ ಒಂದು ಕೋಳಿ ತಿನ್ಬೇಕಲ್ಲ ಅಂತ ಬೇಜಾರು. ಕುಂದಾಪುರ ಗ್ರೇವಿ ಇಲ್ಲಿ ಹಾಕೊಂಬಿಟ್ರೆ ಬಂದಿದೆ ಹಂಗೆ ನೋಡಿ, ಹಿಂಗೆ ಹಾಕೊಂಬಿಟ್ರೆ ಅದು ಹಿಂಗೆ ಎತ್ಕೊಂಡು ನಿನ್ನ ಮಡಗಿ ಈರುಳ್ಳಿ ಹಾಕಿದ್ದೀನಿ, ಒಂದು ಪೀಸ್ ನಿಂಬೆಹಣ್ಣು ಹಾಕ್ಬಿಡೋದು ಗೈಸ್. ಹಿಂಗೆ ಇವಾಗ ಟ್ರೈ ಮಾಡೋಣ. ಅವ್ರ ಹಬ್ಬದ ಪಡ್ತಾ ಇವಾಗ ಯಾರು ಹುಡುಗರು ಯಾರು ಇಲ್ಲ ನೋಡಿ. ಫೋನ್ ಮಾಡ್ತೀವಿ ಜೈ ಮುಖ್ಯ ಗೈಸ್. ಟೇಸ್ಟ್ ಸೂಪರ್ ಆಗೈತೆ ಗೈಸ್, ಚೆನ್ನಾಗೈತೆ. ಅವಾಗ ಗ್ರೇವಿ ಟ್ರೈ ಮಾಡೋಣ ತಟ್ಟಿದೆ. ಗ್ರೇವಿ ತಿನ್ನೋಣ. ಗೈಸ್ ಸೂಪರ್ ಆಗೈತೆ ಟೇಸ್ಟ್. ಹೆಂಗೈತೆ ಮತ್ತ ಗೈಸ್, ಸೂಪರ್ ಆಗೈತೆ ಗೈಸ್. ತುಪ್ಪ ಹಂಗೆ ಬಾಯಲ್ಲಿ ಇಕ್ಕಿದ್ರೆ ಸೋರ್ತಾಯಿದೆ ತುಪ್ಪ, ಅಷ್ಟು ಹಾಕೋದು ತುಪ್ಪನ. ಅದಕ್ಕೆ ಇಷ್ಟು ರೈಟು ಇಲ್ಲಿ. ಇರೋರು ಯಾರೋ ಬರೋಕ್ಕೆ ಹೋಗ್ಬೇಕು ನಂತರ ನೋಡ್ರಿ. ಗೈಸ್ ಇವಾಗ ಬಿರಿಯಾನಿ ನೋಡಿ, ಬಿರಿಯಾನಿ ಒಂದು ತರಿಸಿದ್ದೀವಿ, ಪ್ಲಸ್ಸು ತಿರ್ಗಾ ರಿಪೀಟು ಇದನ್ನು ತರಿಸಿದ್ದೀವಿ. ಆದರೆ ಗೀ ರೋಸ್ಟ್ ಮಾತ್ರ ಅದು ಯಾಕೆ ಹೇಳ್ತೀರ ಗೈಸ್, ಎಷ್ಟೇ ತಿಂದರೂ ತೃಪ್ತಿನೇ ಆಯ್ತಿಲ್ಲ ನಮಗಂತೂ. ಅಷ್ಟು ಸಗದಾಗೈತೆ ಗೀ ರೋಸ್ಟ್ ಮಾತ್ರ. ಅವಾಗಿಂದ ಹಾಕೊಂಡು ಚಪ್ಪರಿಸ್ತಾ ಇರೋದೆ. ದೋಸೆನೂ ಅಷ್ಟೇ ಸಕ್ಕದಾಗೈತೆ ಅಂದ್ಕೊಳ್ರಿ. ತಿಂತಾನೇ ಇದ್ದೀನಿ ಅವಾಗಲಿಂದ. ತಿರ್ಗಾ ಇನ್ನೂ 2 ಪ್ಲೇಟ್ ಎಕ್ಸ್ಟ್ರಾ ತರಿಸಿದ್ದು, ಆದರೂ ತಿಂತಾನೇ ಇದ್ದೀವಿ. ಅಷ್ಟು ಸಗದಾಗೈತೆ ಟೇಸ್ಟ್ ಮಾತ್ರ. ಗೈಸ್ ಇವಾಗ ಬಿರಿಯಾನಿ ಟ್ರೈ ಮಾಡೋಣ. ಬಿರಿಯಾನಿ ನೋಡ್ರಿ, ಸೇಮ್ ಹೈದ್ರಾಬಾದಿ ಬಿರಿಯಾನಿ ಸ್ಟೈಲ್ ಇದು. ನಮ್ಮ ಬಿರಿಯಾನಿ ಎಲ್ಲ ಇಲ್ಲಿ ಹೈದ್ರಾಬಾದಿ ಬಿರಿಯಾನಿ. ಆಗ ರಸಂ ಒಳಗೆ ಬಿದ್ದೈತು. ಇಲ್ಲಿ ಬಡಿಸೋರು ಯಾರೂ ಇಲ್ಲ, ನಾವೇ ಬಡಿಸ್ಕೋಬೇಕು. ಓಹೋ ನೋಡ್ರಿ ಪ್ಲಸ್ಸು. ಓಹೋ ಇದು ಯಾವುದೋ ದೊಡ್ಡ ಮೂಳೆ ಸಿಗಾಕೊಂಬಿಟ್ಟೈತಪ್ಪು, ಬರ್ತಿಲ್ಲ. ಓಹೋ ನೋಡ್ರಿ, ರೈಸ್ ಎಲ್ಲ ಬಿದ್ದೋಗ್ತೈತೆ. ಮಸಾಲೆ ಜೊತೆ ಹಾಕೊಂಡು ತಿಂತಡಿ ರೈಸ್. ಎನಫ್ ಸಾಕು ಅನ್ನಿಸ್ತೈತೆ. ಅಷ್ಟು ಫುಲ್ಲಾಗ್ಬಿಡ್ತದೆ ಇವಾಗ ರೈಸು. ನೋಡೋಣ. ಬಿರಿಯಾನಿನೇ ಮೈನು, ಚಿಕನಲ್ಲಿ ಇದೇ ಮೈನ್ ನೋಡೋದು ಗೈಸ್, ಟೇಸ್ಟು. ಗೈಸ್ ಟೇಸ್ಟು ಸೂಪರ್ ಆಗೈತೆ ಗೈಸ್. ಲೋಯ್ ವೆಂಟ ಬಿರಿಯಾನಿ ಸೂಪರ್ ಆಗೈತಲ್ಲ. ಇನ್ನು ಗೀ ರೋಸ್ಟ್ ಬಿಟ್ಟು ಆಚೆ ಬರೋಕ್ಕಾಗ್ತಿಲ್ಲ. ನಾನು ಗೀ ರೋಸ್ಟ್ ಬಿಟ್ಟು ಆಚೆ ಬರೋಕ್ಕಾಯ್ತಿಲ್ಲ ಗೈಸ್, ಅಷ್ಟು ಇಷ್ಟಪಟ್ಬಿಟ್ಟ ನಾನು. ಅದಕ್ಕೆ ತಿನ್ನಲಿ ಅಂತ ಸುಮ್ಮನಿದ್ದೀನಿ ನಾನೇ. ಮಸಾಲೆ ಫ್ರೈ ಇದೈತಲ್ಲ ಸಕ್ಕದಾಗೈತೆ ಗೈಸ್, ಕ್ರೇಜಿ ಆಗೈತೆ ಬಿರಿಯಾನಿನೂ. ಬಾಸ್ಮತಿ ರೈಸು ಸಖತ್ತು ಫ್ಲೇವರು. ತಿಂತಾಯಿದ್ದಂಗೆ ಈರುಳ್ಳಿ ಸಕ್ಕತ್ತಾಗಿರೋದೆ. ಈರುಳ್ಳಿ ಇದೆ ತಿನ್ನಕ್ಕಂತೂ.
ಅಂತ ತಿಂತಾ ಇರಬೇಕು. ಗೈಸ್ ಇದನ್ನು ಖಾಲಿ ಮಾಡ್ಬಿಟ್ಟು ಸಿಕ್ಕಿಂತ ತಡೀರಿ. ನೋಡ್ರಿ ಪೀಸ್ ಎಷ್ಟು ಹಾಕವ್ರೆ. ಈ ಪೀಸು ಅಷ್ಟೇ ಚಿತ್ತಾ ಇದ್ರೆ ಹಂಗೆ ಬರ್ತಾ ಇರುತ್ತೆ. ಇದು ಚಿಕನ್ದು. ಸಂದೇಶ ಹೆಂಗಾಯ್ತು ಅಷ್ಟೇ ಒಳ್ಳೆ ಗೈಸ್ ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗೈತೆ. ದುಡ್ಡು ಸ್ವಲ್ಪ ರೈಟ್ ಕಾಸ್ಟ್ಲಿ. ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಆಚೆ ಕಡೆ. ನೋಡಿ 2 ಗ್ರೇವಿ ಬೇರೆ ಕೊಟ್ಟವ್ರೆ. ಗೈಸ್ ಫುಲ್ ಎಲ್ಲ ಊಟ ಮಾಡಿದ್ದಾಯಿತು. ಇದು ಫ್ಯಾಮಿಲಿ ರೆಸ್ಟೋರೆಂಟ್. ನಾವು ಆಚೆ ಹೋಗೋಣ. ಗೈಸ್ ಫೈನಲಿ ಊಟ ಮಾಡಿದ್ದಾಯಿತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಯಾವಾಗಾದ್ರೂ ಈ ಕುಂದಾಪುರ ಸೈಡಿಗೆ ಬಂದಾಗ ಬನ್ನಿ, ಇಲ್ಲೇ ಇದೆ ಮೈನ್ ರೋಡ್ ಪಕ್ಕದಲ್ಲೇ ಇನ್ನೊಂದು ರೋಡು. ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.